ಶನಿವಾರ ಬಂದ ಏಕಾದಶಿ ಪೂಜಾ ವಿಧಾನ. ಈ ಒಂದು ದಿನ ಜುಲೈ 25ರಂದು, ಅದರಲ್ಲೂ ಶನಿವಾರ ಬಂದಿರೋದ್ರಿಂದ ತುಂಬಾ ಶ್ರೇಷ್ಠವಾದಂಥ ಒಂದು ದಿನ ಇದಾಗಿರುತ್ತೆ. ಈ ಒಂದು ದಿನ ನೀವು ಉಪವಾಸವನ್ನು ಇರಬಹುದು, ಅಥವಾ ನಿಮ್ಮ ಕೈಲಿಗೆ ಸಾಧ್ಯವಾಗದೇ ಇದ್ದರೆ ಭಕ್ತಿಪೂರ್ವಕವಾಗಿ ನೀವು ವೆಂಕಟೇಶ್ವರನ ಧ್ಯಾನವನ್ನು ಮಾಡುತ್ತಾ ಪೂಜೆಯನ್ನು ಸಲ್ಲಿಸಿ. ಈ ಒಂದು ಪೂಜೆ ವೆಂಕಟೇಶ್ವರನ ಪಾದಕ್ಕೆ ಸಲ್ಲುತ್ತದೆ. ಹಾಗೆ ಈ ಒಂದು ದಿನ ದೇವ ಶಯನಿ ಏಕಾದಶಿ ಅಂತಲೇ ಇದು ಪ್ರಸಿದ್ಧಿಯಾಗಿರೋದು. ಈ ಒಂದು ದಿನದಿಂದ ನಂತರ ವೆಂಕಟೇಶ್ವರ ಯೋಗನಿದ್ರೆಗೆ ಜಾರ್ತಾನೆ. ಸೊ ಇದು ಚತುರ್ಮಾಸವೆಂದೇ ನಾವಿಂದು ಇದನ್ನು ಕರಿತಾ ಹೋಗ್ತೀವಿ. ಹಾಗೆ ಈ ಒಂದು ದಿನವನ್ನು ಯಾವ ಸಮಯ ಪೂಜೆ ಮಾಡಬೇಕು, ಹಾಗೆ ಪೂಜಾ ವಿಧಾನಗಳೇನು, ಹಾಗೆ ಪೂಜೆಗೆ ಬೇಕಾದಂಥ ನೈವೇದ್ಯ ಯಾವುದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಪೂರ್ತಿಯಾಗಿ ವಿಡಿಯೋವನ್ನು ನೀವು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಪೂಜೆಗೆ ಸಮಯ 11:45 ಇರುವಂಥದ್ದು. ಈ ದಿನ ಬೆಳಗ್ಗೆ ನೀವು ಬೇಗನೆ ಎದ್ದು, ಅಂದರೆ 7:20ರಿಂದ 9 ಗಂಟೆಯ ನಡುವೆ ಪೂಜೆಯನ್ನು ಸಲ್ಲಿಸಿದರೆ ಇದು ಶುಭ ಮುಹೂರ್ತ ಆಗಿರುತ್ತೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಸಲ್ಲಿಸಿದರೆ ದೇವರಿಗೆ ಆ ಪೂಜೆ ಸಲ್ಲುತ್ತೆ. ಇದರ ಒಂದು ಶ್ರೇಷ್ಠ ಫಲ ನಿಮ್ಮದಾಗುತ್ತೆ. ಪೂಜೆಯನ್ನು ಮಾಡುವಂಥ ವಿಧಾನ ಯಾವುದು ಅಂತ ನೋಡೋದಾದರೆ, ನೀವು ಬೆಳಗಿನ ಜಾವ ಬೇಗನೆ ಎದ್ದು ಪೂಜೆಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೋಬೇಕು. ಮನೆಯನ್ನು ಸ್ವಚ್ಛಗೊಳಿಸಬೇಕು. ಹಾಗೆ ಮಹಿಳೆಯರು ಸ್ವಚ್ಛವಾಗಿ ತಮ್ಮನ್ನು ಸಹ ಅಲಂಕಾರವನ್ನು ಮಾಡಿಕೊಂಡು, ನಂತರ ಪೂಜಾ ಮನೆಯನ್ನು ಸಹ ನೀವು ಏನು ಮಾಡಬೇಕು, ಅಲಂಕರಿಸಬೇಕು. ಈ ಒಂದು ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕಾಗ್ತಾ ಹೋಗುತ್ತೆ. ಹಾಗೆ ದೇವರ ಮನೆಯನ್ನು ಸಹ ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ ಹೂವಿನ ಅಲಂಕಾರವನ್ನು ಮಾಡಿ ದೇವರ ಮನೆಯನ್ನು ಅಲಂಕರಿಸಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿ ಮಾಲೆಯನ್ನು ಹಾಕುವುದು ಶ್ರೇಷ್ಠ. ಹಾಗೆ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವಿನ ಹಾರಗಳನ್ನು, ಗುಲಾಬಿ ಹೂವಿನಿಂದ ನೀವು ಅಲಂಕಾರವನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಇದ್ದಲ್ಲಿ ಬಂಗಾರದ ಒಡವೆಗಳನ್ನು ನೀವು ಲಕ್ಷ್ಮಿಗೆ ಧರಿಸಿ ಪೂಜೆಯನ್ನು ಶುರು ಮಾಡಿ. ಅದಕ್ಕೂ ಮುಂಚೆ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ನಿಮ್ಮ ಪಕ್ಕದಲ್ಲಿ ಇರಿಸಿಕೊಳ್ಳಿ. ನಂತರ ಪೂಜೆಗೆ ಶುರು ಮಾಡಿದ ತಕ್ಷಣವೇ ನೀವು ಸಂಕಲ್ಪವನ್ನು ಮಾಡಿ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಬೇಕು. ವಿನಾಯಕನಿಗೆ ಪೂಜೆ ಸಲ್ಲಿಸಿದ ನಂತರ ನೀವು ಈ ಒಂದು ದಿನ ಅಕ್ಕಿ ಹಿಟ್ಟಿನ ದೀಪವನ್ನು ಪೂಜೆ ಮಾಡೋದು ಶ್ರೇಷ್ಠ. ಅಕ್ಕಿ ಹಿಟ್ಟಿನ ದೀಪಕ್ಕೆ ನೀವು ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ನೀವು ಅಲಂಕರಿಸಿ, ಹೂವಿನಿಂದ ಅಲಂಕರಿಸಿ, ಹಸುವಿನ ತುಪ್ಪ ಮತ್ತು 2 ಬತ್ತಿಯನ್ನು ಈ ಒಂದು ದೀಪದಲ್ಲಿ ನೀವು ಹಾಕಬೇಕು. ಹಾಗೆಯೇ ಈ ಒಂದು ದೀಪದಲ್ಲಿ ವೀಳ್ಯದೆಲೆ ಮೇಲೆ ಈ ದೀಪವನ್ನು ಇಟ್ಟು ನೀವು ಆರತಿಯನ್ನು ಮಾಡಬೇಕು. ಹಾಗೆ ಈ ಒಂದು ದಿನ ಅವಲಕ್ಕಿ ಪಾಯಸ, ಅಕ್ಕಿ ಪಾಯಸ, ನೆನೆಸಿದ ಕಾಳುಗಳು, ಬೆಲ್ಲದ ಪಾನಕ, ಹಣ್ಣುಗಳು ಇವುಗಳನ್ನು ನೈವೇದ್ಯವಾಗಿ ಇಡುವುದರಿಂದ ನಿಮ್ಮ ಇಷ್ಟಾರ್ಥ ಇನ್ನಷ್ಟು ಫಲಿಸೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಹಾಗೆಯೇ ಪಾನಕದಲ್ಲಿ ನೀವು ತಪ್ಪದೆ ತುಳಸಿಯನ್ನು ಹಾಕಲೇಬೇಕು. ಅದರಲ್ಲಿ 2 ತುಳಸಿ ದಳವನ್ನು ನೀವು ಈ ಒಂದು ಪಾನಕದಲ್ಲಿ ಹಾಕಿದರೆ ವೆಂಕಟೇಶ್ವರನಿಗೆ ಪ್ರಿಯವಾಗಿರ್ತೀರ. ಹಾಗೆ ಈ ಒಂದು ದಿನ ವಿಷ್ಣು ಸಹಸ್ರನಾಮವನ್ನು ಜಪಿಸಬೇಕಾಗ್ತಾ ಹೋಗುತ್ತೆ. ಹಾಗೆಯೇ ಕೊನೆಯಲ್ಲಿ ಪೂಜೆ ಎಲ್ಲ ಮುಗಿದ ಬಳಿಕ ನೀವು ಪಚ್ಚ ಕರ್ಪೂರ ಬಳಸಿ ಆರತಿಯನ್ನು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಪೂರೈಸೋ ತಂದೆ ಅಂತ ವೆಂಕಟೇಶ್ವರನ ಬಳಿ ನೀವು ಬೇಡಿಕೊಳ್ಬೇಕಾಗ್ತಾ ಹೋಗುತ್ತೆ. ಹಾಗೆ ಕೊನೆಯಲ್ಲಿ ಪೂಜೆ ಮುಗಿದ ನಂತರ ತಲೆಯ ಮೇಲೆ ಅಕ್ಷತೆಯನ್ನು ಹಾಕ್ಕೊಂಡು 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನೀವು ವೆಂಕಟೇಶ್ವರನ, ನಿಮ್ಮ ಹತ್ತಿರದ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ. ಈ ವೆಂಕಟೇಶ್ವರ ದೇವಾಲಯಕ್ಕೆ ನೀವು ಹಳದಿ ವಸ್ತ್ರಗಳನ್ನು, ಹೂವುಗಳನ್ನು, ತುಳಸಿ ಮಾಲೆಯನ್ನು ಅರ್ಪಿಸಿದರೆ ಇನ್ನಷ್ಟು ವೆಂಕಟೇಶ್ವರನ ಪ್ರೀತಿಗೆ ನೀವು ಪಾತ್ರರಾಗ್ತಾ ಹೋಗ್ತೀರಾ. ಹಾಗೆ ಈ ಒಂದು ದಿನ ನಾನು ಮೊದಲೇ ಹೇಳಿದಂತೆ ಉಪವಾಸ ಇರುವುದು ಒಳ್ಳೆಯದು, ಶ್ರೇಷ್ಠ. ಆದರೆ ಎಲ್ಲರಿಗೂ ಉಪವಾಸ ಮಾಡೋದು ಕಷ್ಟ ಆಗುತ್ತೆ. ಅಂಥವರು ನೀವು ಭಕ್ತಿಯಿಂದ ದೇವರನ್ನು ಧ್ಯಾನ ಮಾಡುತ್ತಾ ನೀವು ಪೂಜೆಯನ್ನು ಸಲ್ಲಿಸಿದರೆ ಒಳ್ಳೆಯದು. ಹಾಗೆಯೇ ಸಂಜೆಯೂ ಸಹ ನೀವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿದ್ನಲ್ವ, ಅದರಲ್ಲಿ ನೀವು
ದೀಪಾರಾಧನೆಯನ್ನು ಮಾಡಿ. ಹಾಗೆ 108 ಬಾರಿ ನೀವು ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಜಪಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.